ಈಗಾಗಲೇ ಮುಂಗಾರು ಬೆಳೆ ಸಾಕಷ್ಟು ನಷ್ಟ ಆಗಿದೆ. ಕೆಲವೊಂದು ಕಡೆ 30% ಡೆಫಿಸಿಟ್ ರೈನ್ಫಾಲ್ ಇದೆ, ಕೆಲವೊಂದು ಕಡೆ 54% ಡೆಫಿಸಿಟ್ ರೈನ್ಫಾಲ್ ಇದೆ. ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸುಮಾರು 3 ವಿಭಾಗೀಯ ಮಟ್ಟದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ನಾನು ಭಾಗವಹಿಸಿದ್ದೆ. ಅದರಲ್ಲಿ ನಿನ್ನೆ ಮತ್ತೆ ನಾನು ಕೋಲಾರ್ಗೂ ಹೋಗಿದ್ದೆ. ಹೀಗಾಗಿ ಈಗ ಸ್ವಲ್ಪ ಮಳೆ ಬರ್ತಾ ಇದೆ. ಆದರೆ ಮುಂಗಾರಿನಲ್ಲಿ ಏನು ಮಳೆ ಬರಬೇಕಾಗಿತ್ತು, ಮಳೆ ಬರದೇ ಇದ್ದ ಕಾರಣ ನಮ್ಮಲ್ಲೇನು ರೈತರು ಉದ್ದು ಮತ್ತು ಹೆಸರು ಬೆಳೀತಾರೆ, ಸಂಪೂರ್ಣವಾಗಿ 95% ಉದ್ದು ಹೆಸರು ಬೆಳೆ ನಷ್ಟ ಆಗಿದೆ. ಈಗ ಉಳಿತು ತೊಗರಿ ಮತ್ತು ಸೋಯಾಬೀನು. ಈಗ ಮಳೆ ಸ್ವಲ್ಪ ಬರ್ತಾ ಇದೆ, ಸ್ವಲ್ಪ ಆಶಾದಾಯಕವಾಗಿದೆ. ಆದರೂ ಬರ ಅನ್ನುವಂಥ ಒಂದು ಪರಿಸ್ಥಿತಿ ಇದೆ. ನಾಳೆ ನಾಡಿದ್ದು ಸಚಿವ ಸಂಪುಟದ ಸಭೆ ಇದೆ. ಈಗಾಗಲೇ ನಾವು ಹೋದ ವರ್ಷದ್ದೇನು ಸುಮಾರು 246 ಕೋಟಿ ಪ್ರಥಮ ಬಾರಿಗೆ ಬೀದರ್ ಜಿಲ್ಲೆಗೆ 246 ಕೋಟಿ ಬೆಳೆ ವಿಮೆ ಹಣ ನಾನು ಮಂಜೂರಾತಿ ಮಾಡಿಸಿದ್ದೇನೆ. ಸುಮಾರು 270 ಕೋಟಿ ರೂಪಾಯಿ SDRF NDRF ಅಲ್ಲಿ ಬೀದರ್ ಜಿಲ್ಲೆಯ ರೈತರಿಗೆ ನಾವು ಪರಿಹಾರವನ್ನು ಕೊಟ್ಟಿದ್ದೇವೆ. ಸುಮಾರು 516 ಕೋಟಿ ಅಂದರೆ ದಾಖಲೆ ಒಂದು ಪರಿಹಾರ ರೈತರ ಖಾತೆಯಲ್ಲಿ ಜಮಾ ಆಗಿದೆ ಪ್ರಥಮ ಬಾರಿಗೆ. ಹೀಗಾಗಿ ಇನ್ನೂ 10 ಕೋಟಿ ಮಾತ್ರ ಬಿಡುಗಡೆ ಮಾಡೋದಿದೆ. ನೋಡಿ, ಬರ ಘೋಷಣೆ CM ಈಗಾಗಲೇ ಕಲಬುರಗಿಯಲ್ಲಿ ಪ್ರಗತಿ ಪರಿಶೀಲನೆ ಮಾಡಿದ್ದಾರೆ. ಮತ್ತು ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲೂ ಚರ್ಚೆ ಮಾಡ್ತೀವಿ. ಬರ ಘೋಷಣೆ ಮಾಡಲಿಕ್ಕೆ ಕೆಲವೊಂದು ಕೇಂದ್ರ ಸರ್ಕಾರದ ಕೆಲವೊಂದು SDRF NDRF ನಿಯಮಾವಳಿಗಳಿದ್ದಾವೆ. ಇವತ್ತು ಇಷ್ಟು ವಾರಗಳವರೆಗೆ ಮಳೆ ಬರದೇ ಇದ್ದರೆ, ತೇವಾಂಶ ಕಡಿಮೆ ಆಗಿದ್ದರೆ, ಬೆಳೆ ನಷ್ಟ ಆಗಿದ್ದರೆ, ಮಳೆ ಪ್ರಮಾಣ ಕಡಿಮೆ ಆಗಿದ್ದರೆ, ಇವೆಲ್ಲವನ್ನೂ ನೋಡಿಕೊಂಡು ಹೋದ ಸಲ ಚರ್ಚೆ ಆಗಿದ್ದಾಗ ಆಗಸ್ಟ್ 15ನೇ ತಾರೀಕಿನ ನಂತರ ಆಗಸ್ಟ್ ತಿಂಗಳ ಒಳಗಾಗಿ ಇವತ್ತು ಇವೆಲ್ಲ ಪ್ಯಾರಾಮೀಟರ್ಸ್ ನೋಡಿಕೊಂಡು ಕ್ರಮ ಜರುಗಿಸಬೇಕು ಅನ್ನುವಂಥ ಒಂದು ತೀರ್ಮಾನವನ್ನಾಗಿದೆ. ಸರ್ಕಾರ ರೈತರ ಪರ ಇದೆ. ಹಿಂದೆನೂ ನಾವು ದುಪ್ಪಟ್ಟು ಅಂದರೆ NDRF SDRF ಅಲ್ಲಿ ಎಷ್ಟು ನಮಗೆ ಪರಿಹಾರ ಸಿಗ್ತದೆ ಅದಕ್ಕಿಂತ 2 ಪಟ್ಟು ಪರಿಹಾರ ನಾವು ಸರ್ಕಾರದ ವತಿಯಿಂದನೂ ಅಷ್ಟೇ ಪರಿಹಾರ ಕೊಟ್ಟು ರೈತರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಈಗಲೂ ಸಹಿತ ಎಲ್ಲೆಲ್ಲಿ ಬೆಳೆ ನಷ್ಟ ಆಗಿದೆ, ಬೆಳೆ ವಿಮೆ ಇರ್ಬೋದು ಅಥವಾ NDRF SDRF ಅಲ್ಲಿ ಇವತ್ತು ರೈತರಿಗೆ ಏನು ಪರಿಹಾರ ಕೊಡಬೇಕಾಗಿದೆ ಆ ಪರಿಹಾರ ಕೊಡುವಂಥ ಒಂದು ಕೆಲಸ ನಮ್ಮ ಸರ್ಕಾರ ಮಾಡ್ತದೆ.